ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿಂಡೋ ಸೀಟ್ಸ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಮಸ್ತ್ ಅದಿರ ಅನ್ಕೋತೀನಿ. ಸರ್ವೇ ಜನ ಸುಖಿನೋ ಭವತ್ತು ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ದಾಗೆ ನಾವು ಬಾಲಿ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಡೇ 1 ಆಗಿರುತ್ತೆ. ಇಲ್ಲಿಂದ ನೋಡಿದಾಗೆ ಎಂಟೈರ್ ಐಲ್ಯಾಂಡ್ ಕಾಣಿಸ್ತಾ ಇದೆ ನಿಮಗೆ, ಬಾಲಿ ಐಲ್ಯಾಂಡು. ವಾವ್, ನೋಡಿ ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೋನಾ ಮೂವಿಯಲ್ಲಿ ಮದರ್ ನೇಚರ್ ಮಲಗಿರುತ್ತಲ್ಲ, ಆ ಥರ ಕಾಣಿಸ್ತಾ ಇದೆ. ಆ ಫೀಲ್ ಬರ್ತಾ ಇದೆ. ಏರಿಯಲ್ ವ್ಯೂ ನೂಸಾ ಪೆನೆಡ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಬಾಲಿ ವೈಬ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬಾಲಿಯಲ್ಲಿ ಎಲ್ಲೇ ಹೋದರೂ ಯಾವುದೇ ರೂಟ್ ತೊಗೊಂಡ್ರೂ ಒಂದು ದೊಡ್ಡದಾಗಿರೋ ಸ್ಟ್ಯಾಚ್ಯೂ ಕಾಣಿಸ್ತಾ ಇರುತ್ತೆ. ಅದು ವಿಷ್ಣು ಗರುಡ ಸ್ಟ್ಯಾಚ್ಯೂ. ಅದು ಏರಿಯಲ್ ವ್ಯೂವಲ್ಲೂ ಕಾಣಿಸ್ತಾ ಇತ್ತು. ನೂಸಾ ಪೆನ್ನಡಾನು ಕಾಣಿಸ್ತು. ಇಷ್ಟು ಚಿಕ್ಕದಾಗಿ ನೋಡಿನೇ ಇಷ್ಟು ಖುಷಿ ಆಗ್ತಾ ಇದೆ. ಇನ್ನು ಹತ್ರ ಹೋದರೆ ಇಷ್ಟು ದೊಡ್ಡದಾಗಿರುತ್ತೆ. ಸೂಪರ್ ಎಕ್ಸೈಟೆಡ್ ಫಾರ್ ಬಾಲಿ. Yes, we have arrived at Denpasar Ngurah Rai International Airport, Bali. ಬೇಸಿಕಲಿ Ngurah Rai ಅಂದರೆ ನಮ್ಮ ಕೆಂಪೇಗೌಡ ಅವ್ರದ್ದು ಹೆಂಗೆ ನಮ್ಮ ಏರ್ಪೋರ್ಟಿಗೆ ಹೆಸರಿಟ್ಟಿದ್ದಾರೋ ಅದೇ ರೀತಿ ಇವರು ಫ್ರೀಡಮ್ ಫೈಟರು ಬಾಲಿದು. ಅವ್ರ ಹೆಸರಲ್ಲಿ ಏರ್ಪೋರ್ಟ್ ಮಾಡಿದ್ದಾರೆ. ಬಾಲಿ ನಮ್ಮನ್ನು ವರ್ಷದಿಂದ ಬರಮಾಡ್ಕೊಂತು. ವೆದರ್ ತುಂಬ ಚೆನ್ನಾಗಿತ್ತು ನೋಡಿ. ಎಲ್ಲರೂ ಸ್ವೀಟ್ ಗೆಸ್ಚರ್ ಅಂಬ್ರೆಲಾಯಿಂದ ಡ್ರಾಪ್ ಮಾಡ್ತಾ ಇದ್ದಾರೆ ನಮ್ಮ ಬಸ್ಸಿಗೆ. ಇಲ್ಲಿ ನಮ್ಮದು ಇಮಿಗ್ರೇಷನ್ ಆಗುತ್ತೆ. ವೀಸಾ ಫ್ರೀ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಇಲ್ಲ, ವೀಸಾ ಫ್ರೀ ಇರಲಿಲ್ಲ. ಆಮೇಲೆ ನಮ್ಮ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದರೆ ನಿಮ್ಗೆ ಹೆಲ್ತ್ ಡಿಕ್ಲೇರೇಷನ್ ಫಾರ್ಮ್ ಫಿಲ್ ಮಾಡಿದ್ದು ಮೆನ್ಷನ್ ಮಾಡಿದ್ವಿ. ಅದು ಅಲ್ಲಿ ಮಾಡಿದ್ದು ಇಲ್ಲಿ ಹೆಲ್ಪ್ ಆಯಿತು. ಅದನ್ನು ಕೇಳಿದ್ರು ಅವರು. ಇಲ್ಲಿ ಕಸ್ಟಮ್ ಡಿಕ್ಲೇರೇಷನ್ ಫಾರ್ಮ್ ಫಿಲ್ ಮಾಡೋದಿರುತ್ತೆ. QR ಕೋಡ್ ಕೊಟ್ಟಿರ್ತಾರೆ, ವೈಫೈ ಕೊಟ್ಟಿರ್ತಾರೆ. ನಾವು ಫಿಲ್ ಮಾಡಿದರೆ, ಒಬ್ಬರು ಫಿಲ್ ಮಾಡಿದರೆ ಆಯಿತು. ನಮ್ಮ ಜೊತೆ ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಚೆಕ್ ಮಾಡಿ ಬಿಡ್ತಾರೆ. ಎಲ್ಲರೂ ಪ್ಲೇ ಕಾರ್ಡ್ ಹಿಡ್ಕೊಂಡು ನಿಂತಾರೆ. ವೇಸ್ ಮೈ ನೇಮ್. ಅಲ್ಲಿ ಯಾರಿದು ಒಂದು ಕಂಬಕ್ಕೆ ಅಂಟಿಸಿ ನಿಂದ್ರಿಸ್ಬಿಟ್ಟಾರ. ಬಂದ ನಮ್ಮ ಡ್ರೈವರ್.
ಆರಾಮ್ ಸಿಗರೇಟ್ ಸೇದ್ಕೊಂತ ಅಲ್ಲಿ ಹಿಂದೆ ನಿಂತ್ಬಿಟ್ಟ. ನನ್ನ ಹೆಸರು ಅಲ್ಲಿ ಅಂಟಿಸಿ. Thank you. ಬಾಲಿ ಎಂಟರ್ ಆಗ್ತಿದ್ದಂಗೆ ನಮ್ಮದು ಇಂಡಿಯನ್ ಕಲ್ಚರ್ ಎಲ್ಲ ಕಡೆ ಮಹಾಭಾರತ ಸ್ಟಿಲ್ಸು, ಆಮೇಲೆ ಹಿಂದೂ ಗಾಡ್ ಅಲ್ಲಲ್ಲೇ ಸ್ಟ್ಯಾಚ್ಯೂಸ್ ಇದ್ವು. ನೋಡಿ ಅಷ್ಟೇ ಖುಷಿ ಆಯ್ತು. ಇಂಡಿಯನ್ ಟೈಮಿಂಗಿಗೂ ಇಂಡೋನೇಷ್ಯಾ ಟೈಮಿಂಗಿಗೂ 2.5 hours ಡಿಫ್ರೆನ್ಸ್ ಇತ್ತು. ಇಂಡೋನೇಷ್ಯಾದು 12:30 ಆಗಿತ್ತು ಟೈಮು, ಅಲ್ಲಿ ಮೋಸ್ಟ್ಲಿ 10 ಆಗಿರುತ್ತೆ. ಸೊ ಇಂಡೋನೇಷ್ಯಾ 2.5 hours ಮುಂದೆ ಇರುತ್ತೆ. ಟೋಲ್ ಕಾರ್ಡ್ ಅಂತ ಹೇಳಿ ಒಂದು ಕಾರ್ಡ್ ಇರತ್ತೆ. ಸೊ ಅವ್ರು ಜಸ್ಟ್ ಟ್ಯಾಪ್ ಮಾಡಿದ್ರೆ ಈ ಕಾರ್ಡ್ನ ಏನೋ ಅಮೌಂಟ್ ಡಿಟೆಕ್ಟ್ ಮಾಡುತ್ತೆ. ಸೊ ಬ್ಯಾಂಗ್ಳೂರ್ ಟು ಬಾಲಿ 6.5 hours ಜರ್ನಿ ಆಗಿತ್ತು ಫ್ಲೈಟಲ್ಲಿ, ನಾನ್ ಸ್ಟಾಪು. ತುಂಬ ಹಸಿವಾಗಿತ್ತು. ಇವಾಗ 12:30 ಆಗಿತ್ತು ಮಧ್ಯಾಹ್ನ ಟೈಮು, ಬಾಲಿ ಟೈಮು. ಸೊ ಎಲ್ಲಾದರೂ ಲಂಚ್ ಮಾಡ್ಕೊಂಡು ಹೋಗೋಣ ಅಂತ ಇಂಡಿಯನ್ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋದರು ನಮ್ಮದು ಡ್ರೈವರು. ಏರ್ಪೋರ್ಟ್ ಲೊಕೇಶನ್ ಬಂದು ಡೆನ್ಪಸಾರು. ನಮ್ಮದು ಸ್ಟೇ ಇದ್ದಿದ್ದು ನುಸಾ ದುವಾದಲ್ಲಿ. ಅದು 1 hour ಜರ್ನಿ ಆಗಿತ್ತು. ಸೊ ಮಿಡಲ್ಲು ಉಡುಪಿ ಬಾಲಿ ಅಂತ ಒಂದು ರೆಸ್ಟೋರೆಂಟಿಗೆ ಲಂಚಿಗೆ ಕರ್ಕೊಂಡು ಬಂದರು. ಉಡುಪಿ ಎಲ್ಲ ಸ್ಟೇಟ್ ಒಳಗೆ ಸಿಗುತ್ತಂತ ಅಂದ್ಕೊಂಡಿದ್ದೆ ನಮ್ಮ ಉಡುಪಿ ಹೋಟೆಲ್, ಬಟ್ ಬೇರೆ ಕಂಟ್ರಿ ಒಳಗೂ ಸಿಗುತ್ತಂತ ಇವತ್ತು ಗೊತ್ತಾಗಿತ್ತು. ನಮ್ಮ ಡ್ರೈವರ್ ಇಂಟ್ರೋವರ್ಟ್ ಅಂತ, ಅದಕ್ಕೆ ಜಾಸ್ತಿ ಏನೂ ಮಾತಾಡ್ತಿರ್ಲಿಲ್ಲ. ಆದರೂ ಒಳ್ಳೆ ಹೋಟೆಲಿಗೆ ಕರ್ಕೊಂಡು ಬಂದುಬಿಟ್ಟಾರೆ. ಇಲ್ಲಿ ನಮ್ಮ ಸೌತ್ ಇಂಡಿಯನ್ ಫುಡ್ ಎಲ್ಲ ಸಿಕ್ಕಿತ್ತು. ದೋಸೆ ಐಟಮ್ಸ್, ಇಡ್ಲಿ ಐಟಮ್ಸು. ಅದನ್ನು ನೋಡಿ ಖುಷಿ ಆಯಿತು. ರಾತ್ರಿಯಿಂದ ಏನೂ ತಿಂದಿದ್ದಿಲ್ಲ. ಸೊ ನಾವು ಪುಡಿ ಇಡ್ಲಿ ತೊಗೊಂಡಿದ್ವಿ ಮತ್ತು ಉತ್ತಪ್ಪಂ ತೊಗೊಂಡಿದ್ವಿ.
ಎರಡೂ ಚೆನ್ನಾಗಿತ್ತು. 5/5 ಕೊಡ್ಬೋದು. ವೆರೈಟಿ ಚಟ್ನಿ ಕೊಟ್ಟಿದ್ದರು. ಇವ್ರ ಹತ್ರ ಇನ್ನೊಂದು ಆಪ್ಷನ್ ಇತ್ತು, ನಾವು ಬೇರೆ ಕಡೆ ಸ್ಟೇ ಮಾಡ್ತಾಯಿದ್ರು, ಕಾಲ್ ಮಾಡಿ ಆರ್ಡ್ರ್ ಮಾಡಿದರೆ ಅವ್ರು ಡೆಲಿವರಿ ಕೊಡ್ತಾಯಿದ್ರು. ಸೊ ಇದೇ ನಮ್ಮ ಹೋಟೆಲ್ಲು, ಮರ್ಕ್ಯೂರ್ ನುಸಾ ದೋವಾ ಅಂತ. ಇಲ್ಲಿ ನಾವು 4 days ಸ್ಟೇ ಮಾಡ್ತೀವಿ. ಇಲ್ಲಿಂದನೇ ನಿಯರ್ ಬೈ ಪ್ಲೇಸಸ್ಸು ಸೈಟ್ ಸೀಯಿಂಗ್ ಎಷ್ಟಿದೆಯೋ ಅಷ್ಟು ಮುಗಿಸ್ಕೊತೀವಿ. ತುಂಬ ದೊಡ್ಡ ಪ್ರಾಪರ್ಟಿ ಇತ್ತು. ಇವ್ರದ್ದೇ ಪ್ರೈವೇಟ್ ಬೀಚ್ ಇದೆ ಅಂತೆ, ಪೂಲ್ ಇದೆ ಇಲ್ಲಿ. ಆ್ಯಕ್ಚುಲಿ ನಾವು 1 hour ಅರ್ಲಿ ಬಂದಿದ್ವಿ. ಸೊ ರೂಮ್ ಇನ್ನೂ ರೆಡಿ ಮಾಡ್ತಾಯಿದ್ರು. ಪ್ರಾಪರ್ಟಿ ಎಕ್ಸ್ಪ್ಲೋರ್ ಮಾಡೋಣ, ಬೇರೆ ಬೇರೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಬಾಲಿಯಲ್ಲಿ, ಫುಡ್ಡು, ಇಂಡಿಯನ್ ರೆಸ್ಟೋರೆಂಟು, ಮಾರ್ಕೆಟು. ಸೊ ಸ್ಟೇ ಟ್ಯೂನ್ಡ್. ಈಗ ಫ್ರೆಶ್ ಅಪ್ ಆಗಿ GWKಗೆ ಹೋಗ್ತಾ ಇದ್ದೀವಿ. ಸೊ ಪ್ಲೀಸ್ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಬಾಯ್ ಬಾಯ್.